ತುಂಬಿತ್ತಿದೆಲ್ಲ ಎಲ್ಲಿವರೆಗೆ ಬಂದಿತ್ತು? ಇಲ್ಲಿ ನಮ್ದು ಇದೆಲ್ಲ ಮುಳುಗಡೆ ಆಗಿತ್ತು ಮನೆಯಲ್ಲ. ಮನೆ ಅಂದರೆ ಅರ್ಧ ಬಂದಿತ್ತು, ಗದ್ದೆ ಎಲ್ಲ ಫುಲ್ ಬಂದಾಗಿತ್ತು. ಕಡೆಗೆ ಒಂದು 2 ದಿನ ಬಿಟ್ಟು ಡೌನ್ ಆಯಿತು. ಇದೆಲ್ಲ ಅಲ್ಲೆಲ್ಲ ಕಟ್ಟಾಕಿದ್ರು ಅಂತ. ಅಲ್ಲೊಂದು ಡ್ಯಾಮ್ ಮಾಡಲಿಕ್ಕೆ ನೀರು ಕಟ್ಟಾಕಿದ್ರು. ಮಳೆಗಾಲ ಜೋರು ಆಯ್ತಲ್ಲ, ಇದೆಲ್ಲ ಬ್ಲಾಕ್ ಆಯಿತು. ಇದು ಡೈರೆಕ್ಟ್ ಮರುವಂತವರೆಗೆ ಹೋಗುತ್ತೆ, ತೋರುತ್ತಲ್ಲ. ಬೀಚ್ ವಾಕ್ ಮಾಡ್ಬೋದಾ ಇಲ್ಲಿಂದ? ಈಗ ನಿಮ್ಗೆ ಬಿಡಲ್ಲ ಇದೆಯಲ್ಲ, ಅಲ್ಲಿ ಮರುವಂತೆ ನೋಡ್ಬೋದು. ಬೀಚ್ ಸೈಡ್ ಹೋಗ್ಬೋದಾ ಜಾಗ? ಅಲ್ಲಿವರೆ ಹೋಗ್ಬೋದು. ಅದು ಇದಕ್ಕೆ ಅಲ್ಲಿಗೆ ಎಂಡ್ ಆಗುತ್ತೆ. ಸ್ವಲ್ಪ ಇಳುತ್ತಾ ಇದ್ರೆ ಆಚೆ ನಡಿಬೋದು. ಈಗ ಬರ್ತಾ ಬಂತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಶಿರ್ ಶಿಖರ್ಸ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ಸೂಪರ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಗೆ, ದಟ್ ಈಸ್ ಡೆಲ್ಟಾ ಪಾಯಿಂಟ್. ಇದನ್ನು ಉಡುಪಿನಲ್ಲಿರೋದು. ಸೊ ನಮಗೆ ಹೂಡೆ ಬೀಚಿಂದ ಅರೌಂಡ್ 1.5 ಕಿಲೋಮೀಟರ್ ಆಗುತ್ತೆ. ಡ್ರೈವ್ ಅಂದರೆ ನಿಮ್ಗೊಂದು 5 ಮಿನಿಟ್ಸ್ ತೊಗೊಬೋದು ಅಷ್ಟೇ. ಸೊ ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೂ ಕೂಡ ಫೋಟೋಶೂಟ್ಸ್ ನಡೆಯುತ್ತೆ. ಸೊ ಇಲ್ಲಿಗೆ ತುಂಬ ಜನ ಫೋಟೋಶೂಟ್ಸ್ ಅಂತಲೇ ಬರ್ತಾರೆ ಸ್ಪೆಸಿಫಿಕ್ಕಾಗಿ. ಸೊ ನೋಡಿ, ಇಲ್ಲಿ ನಮಗೆ ಈ ಲ್ಯಾಂಡಲ್ಲಿ ಏನು ಒಂದು ಬ್ಯೂಟಿ ಅಂತಂದರೆ ಫುಲ್ ಗ್ರೀನ್ ಇದೆ. ಆ ಗ್ರೀನ್ ಲ್ಯಾಂಡ್ ಮೇಲೆ ಕಲರ್ಫುಲ್ ಫ್ಲವರ್ಸ್ ಕಾಣಿಸುತ್ತೆ ನೋಡಿ. ಈ ರೀತಿ ಪರ್ಪಲ್ ಕಲರ್, ವೈಟ್ ಕಲರ್ ಫ್ಲವರ್ಸ್ಗಳಿದೆ. ಮಧ್ಯೆ ಸಣ್ಣ ಜರಿನೂ ಕೂಡ ಹರಿತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಫೋಟೋಶೂಟ್. ಸೊ ನಾವು ಇಷ್ಟೊತ್ತು ಒಳಗಡೆ ಎಂಟ್ರಿ ಕೊಟ್ವಲ್ಲ, ಅದೆಲ್ಲ ಫೋಟೋಶೂಟ್ ಸ್ಪಾಟ್ಸ್. ಈಗ ಎಂಟರ್ ಆಗ್ತಾ ಇರೋದು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಸೊ ಈ ಗೇಟ್ ಈಸ್ ಅ ಎಂಟ್ರಿ ಗೇಟ್. ನಮಗೆ ಇಲ್ಲಿ ಎಂಟರ್ ಆಗ್ತಿದ್ದ ಹಾಗೆ ನಮಗೆ ಕಾಣಿಸೋ ಮೊದಲನೇ ಗೆಸ್ಟ್ ಅಂದರೆ ಇವರೇ, ಹಸುಗಳು. ಸೊ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತೋರಿಸುವಂಥ ಹಸುಗಳು. ಇಲ್ಲಿ ನಮಗೆ ನಾರ್ಮಲಾಗಿ ಬೆಂಗಳೂರಲ್ಲೆಲ್ಲ ನಾವು ನಾರ್ಮಲ್ ಹಸುಗಳನ್ನ ನೋಡಿರ್ತೀವಲ್ಲ, ಇಲ್ಲಿ ಇರೋದು ಕುಬ್ಜ ಹಸುಗಳು. ಸ್ವಲ್ಪ ಹೈಟ್ ಕಡಿಮೆ ಇರೋವಂಥ ತಳಿ ಇದು. ಸೊ ಇದೊಂಥರ ನೋಡೋದಕ್ಕೆ ಕ್ಯೂಟಾಗಿ ಇರುತ್ತವೆ. ಇದನ್ನು ನೋಡೋದಕ್ಕೆ, ಇದ್ರ ಜೊತೆ ಆಟ ಆಡಲಿಕ್ಕೆ ಯಾರಿದ್ದಾರೆ ನೋಡಿ ಇಲ್ಲಿ, ನಮ್ಮ ಈ ಲಿಟಲ್ ಚಾನಲ್ನ ಓನರ್ಸ್ ಶಿಶಿರ್ ಶಿಖರ್. ಇವ್ರಿಗಂತೂ ಆ್ಯನಿಮಲ್ಸ್ ಅಂದರೆ ತುಂಬ ಕ್ರೇಜ್. ಎಲ್ಲಿ ಈ ಮೇಕೆಗಳನ್ನ ನೋಡಲಿ, ಕುರಿ ಅಥವಾ ಈ ಹಸುಗಳು ಎಲ್ಲಿ ನೋಡಿದ್ರು ಓಡ್ತಾ ಇರೋದೇ, ಆಟ ಆಡ್ತಾ ಇರೋದೇ. ಡಾಗ್ಸ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ದೇ ಆರ್ ಆ್ಯನಿಮಲ್ ಲವರ್ಸ್. ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ. ಅದಾದಮೇಲೆ ನಿಮಗೆ ರೈಟ್ ಸೈಡಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ ಹ್ಯಾಂಗ್ಔಟ್ ಪ್ಲೇಸ್ ಕೂಡ ಇದೆ. ಈ ಪ್ಲೇಸ್ ಒಂದು ತುಂಬ ಇಷ್ಟ ಆಯಿತು, ಬಿಕಾಸ್ ಇಟ್ ಈಸ್ ಅ ಗ್ರೀನ್ ಬ್ಯೂಟಿ. ಸೊ ಇಲ್ಲಿ ಸದ್ಯಕ್ಕೆ ಇಲ್ಲಿ ಹೋದಾಗ ನಾವಿಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಸೊ ವಿ ಹ್ಯಾಡ್ ಅವರ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಟೈಮ್. ಇಲ್ಲಿ ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಅನಿಸುತ್ತೆ, ಬಿಕಾಸ್ ಕೆಲವೊಂದು ಏನೋ ಗ್ರೀನರಿಯ ಒಂದು ನೇಚರ್ ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋದು, ಆ ಮರಗಳು ನೋಡ್ತಾ ಇದ್ರೆ ಇನ್ನೂ ಹೆಚ್ಚು ಕ್ಯೂರಿಯಾಸಿಟಿ. ನೋಡಿ, ಇದು ಮರ ಹೇಗಿದೆ, ಆ ರೆಂಬೆ ಕೆಳಗೆ ಬಿದ್ದಿರೋ ಆ ಶೇಪು, ಮತ್ತು ಆ ಥಿಕ್ ಫಾರೆಸ್ಟ್ ಮಧ್ಯೆ ನಮಗೆ ಒಂದು ದಾರಿ ಕಾಣಿಸ್ತು. ಲೈಕ್ ಐ ವಾಸ್ ಜಸ್ಟ್ ಸರ್ಚಿಂಗ್. ಸೊ ಅವಾಗ ಕಂಡ ದಾರಿ ಇದು. ಇಲ್ಲಿ ಏನಂದರೆ ಈ ಕಾಲ್ನಡಿಗೆ ಕೂಡ ಇದೆ. ಇಲ್ಲಿ ಈ ಮೆಟ್ಟಲನ್ನು ಹಿಡ್ಕೊಂಡು ಹೋದರೆ ನಮಗೆ ಒಂದು ಬೇರೆ ರೂಟ್ ಸಿಗುತ್ತೆ. ಸೊ ಕಮ್ ಲೆಟ್ಸ್ ಹ್ಯಾವ್ ಸಮ್ ಅಡ್ವೆಂಚರ್ ಹಿಯರ್. ಇಲ್ಲಿ ನನಗೆ ಈ ದಾರಿ ತೋರಿಸಿದ್ದು, ಇಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದು ಯಾರು ಗೊತ್ತಾ? ಗೆಸ್ ಮಾಡಿ. ಇಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಶಿಶಿರ್. ಸೊ ಅವ್ನು ಮುಂದೆ ಹೋಗ್ತಿದ್ದ, ನಾನು ಅವನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಹಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ದ ಪ್ಲೇಸ್. ಸೊ ಅವನು ಫುಲ್ ಇಲ್ಲೇನಿದೆ ನೋಡೋಣ ಬಾ ಅಂತ ಕರ್ಕೊಂಡು ಹೋದ ನನ್ನನ್ನು. ಸೊ ದಟ್ಸ್ ಹೌ ವಿ ವೆಂಟ್. ಮಧ್ಯೆ ಸ್ಟಾಪ್ ಆಗಿ ನನ್ನನ್ನು ನೋಡ್ತಾ ಇದ್ದಾನೆ, ಬರ್ತಾ ಇದ್ದಾಳೆ ಇಲ್ಲೂ ಅಂತ. ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ನಾವು ಹಾಗೆ ಮುಂದೆ ಹೋಗ್ತಾ ನಮಗೆ ಒಂದು ಸರ್ಪ್ರೈಸ್. ಏನು ಗೊತ್ತಾ? ನೋಡಿ, ಅಲ್ಲಿ ಒಂದು ದೊಡ್ಡ ಮರ. ಈ ವೆದರ್ ಮಾನ್ಸೂನ್ ಅಲ್ಲ, ಸೊ ಮಳೆ ಇದೆಲ್ಲ ಹೆವಿ ಇದೆ. ಹಾಗಾಗಿ ಮಳೆ ರಭಸಕ್ಕೆ ಒಂದು ಮರ ಮುರಿದು ಬಿದ್ದಿತ್ತು. ಇಲ್ಲಿಂದ ಹೇಗೆ ಹೋಗೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ, ನನ್ನ ಮಗ ಶಿಶಿರ್ ಏನು ಮಾಡಿದ್ದಾನೆ ಗೊತ್ತಾ?
ನಾನು ಆ ಕಡೆ ಈ ಕಡೆ ನೋಡೋ ಅಷ್ಟೊತ್ತಿಗೆ ಈ ಸಂದಿನಲ್ಲಿ ಹೋಗಿ ಮುಂದೆ ನಿಂತಿದ್ದಾನೆ. ಸೊ ಅಷ್ಟೊತ್ತಿಗೆ ಎಲ್ಲರೂ ಕೂಡ ನಮ್ಮ ಫಾಲೋ ಮಾಡ್ಕೊಂಡು ಹಿಂದೆ ಬಂದಿದ್ದರು. ಸೊ ಹೀಗೆ ಜರ್ನಿ ಕಂಟಿನ್ಯೂ ಆಯಿತು. ಅಲ್ಲಿ ಇಳಿತಾ ನಮಗೆ ಸಿಕ್ಕಿದ್ದು ಒಂದು ರಸ್ತೆ. ಸೊ ಇಲ್ಲೂ ಕೂಡ ಮಧ್ಯೆ ಸಣ್ಣ ಸಣ್ಣ ಜರಿ ನೋಡಿ, ಹೇಳಿದ್ನಲ್ಲ ಈ ಥರ ಜರಿಗಳು ತುಂಬ ಕಾಣಿಸುತ್ತೆ. ಸೊ ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಬೀಚ್ ಬ್ಯಾಕ್ ಸೈಡ್ ವ್ಯೂ ಸಿಗುತ್ತೆ. ಅದೇ ಇದು. ಸೊ ನಮ್ಮ ಶಿಶಿರಿಂದ ಇದನ್ನು ಬಂದು ನೋಡಿದಾಗ ಆಯಿತು. ಅಲ್ಲಿಂದ ನಾವು ವಾಪಸ್ ಬಂದು ನೋಡಕ್ಕೆ ಹೋಗಿದ್ದು ಇಲ್ಲಿ ಸ್ಟೇಗೆ ಏನಾದರೂ ವ್ಯವಸ್ಥೆ ಇದೆಯಾ ಅಂತ. ಯಾಕಂದರೆ ನಾವು ಎಂಟರ್ ಆದಾಗ ರಿಜಿಸ್ಟರ್ ಮಾಡಿದ್ವಲ್ಲ, ಅಲ್ಲಿನ ಆಫೀಸರ್ ಒಬ್ಬರು ಇನ್ಫಾರ್ಮ್ ಮಾಡಿದ್ದು ಇಲ್ಲಿ ಸ್ಟೇ ಇದೆ ನೋಡಿ, ಇದೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಬಂಗ್ಲೋ ಸ್ಟೇ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ. AC ಮತ್ತು ನಾನ್ AC ಎರಡೂ ಇರುತ್ತೆ. ಇದು ಫುಲ್ ಬಂಗ್ಲೋ ಅಂದರೆ ಡ್ಯೂಪ್ಲೆಕ್ಸ್. ಕೆಳಗಡೆ ಒಂದು ರೂಮ್ ಇರುತ್ತೆ, ಮೇಲೆ ಒಂದು ರೂಮ್ ಇರುತ್ತೆ. ಇಲ್ಲಿ ಆರಾಮಾಗಿ ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಒಂದು 10ರಿಂದ 15 ಜನ ಅಥವಾ ಫ್ರೆಂಡ್ಸ್ ಗ್ಯಾಂಗ್ ಇದ್ದರೆ, ಇಲ್ಲ ಆಫೀಸ್ ಸ್ಮಾಲ್ ಟೀಮ್ಸ್ ಇರುತ್ತೆ, ಔಟಿಂಗ್ ಹೋಗೋ ಅಂಥ ಪ್ಲ್ಯಾನ್ ಇದ್ದರೆ ಇದು ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು. ಉಡುಪಿನಲ್ಲಿ ಸ್ಟೇ. ಸೊ ಇಲ್ಲಿ ಸ್ಟೇ ಆಗಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಇಲ್ಲಿ ಬೀಚ್ ಬ್ಯಾಕ್ ಸೈಡ್ ವ್ಯೂ ಸಿಗುತ್ತೆ ಬಾಲ್ಕನಿಯಿಂದ. ನೋಡಿ, ಇದೆ ಬಾಲ್ಕನಿಯಿಂದ ನಮಗೆ ಸಿಗೋವಂಥ ವ್ಯೂ. ಇದನ್ನೇ ನಾನು ಹೇಳಿದ್ದು ಡೆಲ್ಟಾ ವ್ಯೂ ಪಾಯಿಂಟ್ ಅಂತ. ವೇರ್ ಸ್ವರ್ಣ ಸೀತಾ ರಿವರ್ ಮೀಟ್ಸ್ ಅರೇಬಿಯನ್ ಸಿ. ಸ್ಟೇ ಆಗಿಲ್ಲ ಅಂದ್ರೂ ಇಲ್ಲಿ ಸೀದಾ ಎಂಟ್ರಿ ಗೇಟಿಂದ ಸೀದಾ ನಡ್ಕೊಂಡು ಬಂದರೆ ನಿಮಗೆ ಎದುರುಗಡೆನೆ ಸ್ಟೇರ್ಸ್ ಕಾಣಿಸುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಮೆಟಲ್ಗಳನ್ನು ಹತ್ತಿ ಹೋದರೆ ನಿಮಗೆ ಕಾಣಿಸುತ್ತೆ ಈ ಕ್ಲಿಯರ್ ವ್ಯೂ. ಸೊ ಇದರ ಸ್ಪೆಷಾಲಿಟಿ ಏನಂದರೆ ಸ್ವರ್ಣ ಮತ್ತು ಸೀತಾ ರಿವರು ಅರೇಬಿಯನ್ ಸೀನ ಮೀಟ್ ಆಗುವಂಥ ಒಂದು ಪ್ಲೇಸು. ಇದು ಟಾಪ್ ವ್ಯೂ ಇಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಹೇಳಿದ್ದೆ AC ರೂಮ್ ಅಂತ. ಸೊ ನಿಮಗೆ ರೂಮ್ಸ್ ಬುಕ್ಕಿಂಗು 2 ಡೇಸ್ ಮುಂಚೆ ಮಾಡ್ಕೊಂಡು ಹೋಗಬೇಕು. ವೀಕ್ ಡೇಸ್ ಸ್ವಲ್ಪ ಅವೈಲಬಿಲಿಟಿ ಇರುತ್ತೆ, ವೀಕೆಂಡ್ಸ್ ತುಂಬ ಕಂಪ್ಲೀಟ್ ಆಕ್ಯುಪೈ ಆಗಿರೋದ್ರಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಬುಕ್ಕಿಂಗ್ ಮಾಡ್ಕೊಂಡು ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ನ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಶೇರ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ನೋಡಿ. ದಿಸ್ ಇಸ್ ದ ಡೆಲ್ಟಾ ವ್ಯೂ ಪಾಯಿಂಟ್. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.